ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡೋದಕ್ಕೆ ಹೊರಟಿದ್ದೇವೆ. ಕಳೆದ 2 ದಿನಗಳಿಂದ ಬಹಳ ಚರ್ಚೆ ಆಗ್ತಾ ಇರೋದು ಮೈಸೂರು ಸಂಸದ ಪ್ರತಾಪ್ ಸಿಂಹರ ಟಿಕೆಟ್ ವಿಚಾರ. ಅಷ್ಟೆಲ್ಲ ಕೆಲಸ ಮಾಡಿದ ಪ್ರತಾಪ್ ಸಿಂಹಗೆ ಹೇಗೆ ಟಿಕೆಟ್ ತಪ್ಪಿತು ಅನ್ನೋದು ಎಲ್ರಿಗೂ ಇರೋ ಕುತೂಹಲ. ಒಬ್ಬೊಬ್ರು ಒಂದೊಂದು ಕಾರಣಗಳನ್ನ ಕೊಡ್ತಾರೆ. ಕೆಲವರು ಹೇಳ್ತಾರೆ ರಾಜ್ಯ ಬಿಜೆಪಿ ನಾಯಕರಿಂದ ಟಿಕೆಟ್ ತಪ್ಪಿದೆ ಅಂತ. ಆದರೆ ಇನ್ನು ಕೆಲವರು ಹೇಳ್ತಾರೆ ಪಾಸ್ ಕೊಟ್ಟ ವಿಷಯಕ್ಕೆ ಟಿಕೆಟ್ ತಪ್ಪಿದೆ ಅಂತ. ಆದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿರೋದ್ರ ಹಿಂದೆ ನೀವ್ಯಾರೂ ಕೂಡ ಊಹೆ ಮಾಡಿರದಂತಹ ಲಾಬಿಯೊಂದು ಆಗಿದೆ. ಮೈಸೂರಿನ ಟಿಕೆಟ್ ಲಾಬಿಯ ಹಿಂದೆ ರಾಜ್ಯದ ಯಾವ ನಾಯಕರ ಕೈವಾಡವೂ ಇಲ್ಲ. ಹಾಗಾದರೆ ಯಾರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿತು? ಯಾರು ಆ ದೊಡ್ಡ ವ್ಯಕ್ತಿ? ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ನಮಗೆ ತುಂಬಾ ಮುಖ್ಯ. ವೀಕ್ಷಕರೇ, ಪ್ರತಾಪ್ ಸಿಂಹ ಈ ಬಾರಿ ಇವರಿಗೆ ಟಿಕೆಟ್ ತಪ್ಪತ್ತೆ ಅಂತ ಯಾರೊಬ್ಬರೂ ಕೂಡ ಅಂದ್ಕೊಂಡಿರಲಿಲ್ಲ. ಸಿಂಹ 2 ಬಾರಿ ಸಂಸದರಾದವರು, ಬಿಜೆಪಿಯ ಹೈಕಮಾಂಡ್ ಜೊತೆ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರುವಂಥವರು, ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆ 1-to-1 ಮಾತುಕತೆ ಮಾಡುವಷ್ಟರ ಮಟ್ಟಿಗೆ ಬೆಳೆದಿರುವಂತಹ ನಾಯಕ. ಕೆಲಸ ಮಾಡಿಲ್ವಾ? ಅದೂ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಬಾಯಲ್ಲೇ ಕೆಲಸ ಮಾಡಿರೋ ಲೀಸ್ಟ್ಗಳಿವೆ. ಇಷ್ಟೆಲ್ಲ ಇರಬೇಕಾದ್ರೆ ಟಿಕೆಟ್ ಕೈ ತಪ್ಪಿದೆ ಅಂದ್ರೆ ಇಲ್ಲೊಂದು ದೊಡ್ಡ ಕೈವಾಡವೇ ಇದೆ ಅನ್ನೋದು ಸ್ಪಷ್ಟ. ವೀಕ್ಷಕರೇ, ಕೆಲ ಮೂಲಗಳ ಪ್ರಕಾರ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸೋದು ವಿಷಯವೇ ಆಗಿರಲಿಲ್ಲ. ಇಲ್ಲಿ ವಿಷಯ ಇದ್ದಿದ್ದು ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಒಡೆಯರನ್ನ ಸಂಸದರನ್ನಾಗಿ ಮಾಡಬೇಕು ಅನ್ನೋದು. ಹೌದು, ಅದಕ್ಕೆ ಮೋದಿ ಜೊತೆಯೇ 1-to-1 ಮಾತನಾಡಿದವರು ಹರ್ಷವರ್ಧನ್ ಸಿಂಗ್ ಡುಂಗರ್ಪುರ್. ವೀಕ್ಷಕರೇ, ಈ ಹೆಸರನ್ನ ನೀವು ಕೇಳಿರ್ಲಿಕ್ಕಿಲ್ಲ. ಇವರು ರಾಜಸ್ಥಾನ ಮೂಲದ ರಾಜವಂಶಸ್ಥರು. ರಾಜಸ್ಥಾನದಲ್ಲಿ ಇವರಿಗೆ ಬಹಳ ದೊಡ್ಡ ಗೌರವ ಇದೆ. ಅಷ್ಟೇ ಅಲ್ಲ, ಇವರು ಯದುವೀರ್ ಅವರಿಗೆ ಹೆಣ್ಣು ಕೊಟ್ಟ ಮಾವ ಕೂಡ ಹೌದು. ಅಂದ್ರೆ ತ್ರಿಷಿಕಾ ಸಿಂಗ್ ಅವರ ತಂದೆ. ಇವರೇ ಖುದ್ದಾಗಿ ಮೋದಿ ಹಾಗೂ ಅಮಿತ್ ಶಾ ಅವರ ಮುಂದೆ ಕುತ್ಕೊಂಡು ಮಾತನಾಡಿ ಯದುವೀರ್ ಅವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಹರ್ಷವರ್ಧನ್ ಸಿಂಗ್ ಬಿಜೆಪಿಯ ಸೀನಿಯರ್ ಲೀಡರ್. 2016ರಿಂದ 2022ರವರೆಗೆ ರಾಜ್ಯಸಭಾ ಸದಸ್ಯರಾಗಿದ್ರು. ನಂತರ ಅವರಾಗಿಯೇ ರಾಜಕೀಯದಿಂದ ದೂರ ಉಳಿದಿದ್ರು. ಆದರೆ ಈ ಬಾರಿ ತನ್ನ ಅಳಿಯ ಯದುವೀರ್ಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ಕೊಂಡಿದ್ರಂತೆ. ಹೀಗಾಗಿನೇ ಪ್ರತಾಪ್ ಸಿಂಹ ಅವರ ಟಿಕೆಟ್ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಯದುವೀರ್ ಅವರಿಗೂ ಕೂಡ ಮೋದಿಯವರ ಮೇಲೆ ಒಲವಿದೆ. 2018ರಲ್ಲಿ ಮೋದಿ ಅವರು ಇನ್ನೂ ಪ್ರಧಾನಿ ಆಗಿರಬೇಕು ಅಂತ ಹೇಳಿದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಿಜೆಪಿಯಿಂದ ಆಫರ್ ಕೊಟ್ಟಾಗ ಅದಕ್ಕೆ ಒಪ್ಪಿರಲಿಲ್ಲ. 2019ರಲ್ಲಿ ಮತ್ತೆ ಆಫರ್ ಬಂದಿತ್ತು. ಆದರೂ ಕೂಡ ಯದುವೀರರು ಮನಸ್ಸು ಮಾಡಿರಲಿಲ್ಲ. ಆದರೆ ಈಗ ಎಲ್ಲ ಬದಲಾಗಿದೆ. ಹರ್ಷವರ್ಧನ್ ಲಾಬಿಯಿಂದ ಟಿಕೆಟ್ ಸಿಕ್ಕಿದೆ ಅಂತ ಮೂಲಗಳು ಹೇಳತ್ವೆ. ಅಷ್ಟಕ್ಕೂ ಒಡೆಯರ್ ಕುಟುಂಬಕ್ಕೆ ರಾಜಕಾರಣ ಹೊಸದೇನಲ್ಲ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಂಸದರಾಗಿದ್ರು. 1984ರಲ್ಲಿ ಮೊದಲ ಬಾರಿ ಮೈಸೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಒಟ್ಟು 6 ಬಾರಿ ಸ್ಪರ್ಧೆ ಮಾಡಿ 4 ಬಾರಿ ಗೆದ್ದಿದ್ರು. ರಾಜಕೀಯಕ್ಕೆ ಬಂದಾಗ ಶ್ರೀಕಂಠದತ್ತ ಒಡೆಯರ್ ಅವರ ಮೇಲೆ ಬೇಸರ ಪಟ್ಟಿದ್ರು ಜನ. ಆದರೂ ಕ್ಷೇತ್ರದ ಜನ 4 ಬಾರಿ ಅವರನ್ನ ಗೆಲ್ಲಿಸಿದ್ರು. ಆದರೆ ಯದುವೀರ್ ಹಾಗಲ್ಲ. ತುಂಬಾ ಸರಳ ಮತ್ತು ಸೊಫಿಸ್ಟಿಕೇಟೆಡ್. ರಾಜಕೀಯಕ್ಕೆ ಬಂದ್ರೆ ಖಂಡಿತ ಒಳ್ಳೆಯ ಸಂಸದರಂತೂ ಆಗ್ತಾರೆ. ಹಾಗೇನೆ ಪ್ರತಾಪ್ ಸಿಂಹ ಅವರದ್ದು ಪೊಲಿಟಿಕಲ್ ಕೆರಿಯರ್ ಇಲ್ಲಿಗೆ ಮುಗಿಯೋದಿಲ್ಲ. ಯಾರಿಗೊತ್ತು, ಮುಂದೆ ಇದಕ್ಕಿಂತ ದೊಡ್ಡ ಅವಕಾಶ ಸಿಕ್ಕಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ರಾಜಕೀಯನೇ ಹಾಗಲ್ವಾ? ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.